Hello friends, welcome back to Zruta, Educator to the World. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಚಾಪ್ಟರ್ 1 ನ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಟುಡೇ ವಿ ಆರ್ ಸ್ಟಾರ್ಟಿಂಗ್ ಚಾಪ್ಟರ್ 2, ದಟ್ ಇಸ್ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್. ಸೊ ಫ್ರೆಂಡ್ಸ್, ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಇಂಟ್ರೊಡಕ್ಷನ್. ಸೊ ಫ್ರೆಂಡ್ಸ್, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಲಾಸ್ಟ್ ಚಾಪ್ಟರ್ನಲ್ಲಿ ತುಂಬಾ ಡೀಟೇಲ್ ಆಗಿ ನೋಡಿದ್ದೀವಿ ವಾಟ್ ಈಸ್ ಸೈನ್ಸ್ ಅಂತ. ಓಕೆ, ಸೊ ಯು ಮೈಟ್ ರಿಮೆಂಬರ್ ವಾಟ್ ಈಸ್ ಸೈನ್ಸ್ ಅಂದ್ರೆ ಇಟ್ ಇಸ್ ಅ ಆರ್ಗನೈಸ್ಡ್ ನಾಲೆಜ್ ಅಂತ ನೋಡಿದ್ದೀವಿ. ಓಕೆ, ಅದೇ ತರ ವಾಟ್ ಈಸ್ ಫಿಸಿಕ್ಸ್ ಅಂತ ನೋಡಿದ್ದೀವಿ. ಓಕೆ, ಸೊ ಇವಾಗ ಒಂದು ಕ್ವಶನ್ ಕೇಳಿದ್ರೆ ಸ್ನೇಹಿತರೆ, ವಾಟ್ ಡು ವಿ ಸ್ಟಡಿ ಇನ್ ಫಿಸಿಕ್ಸ್ ಅಂತ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? ಸೊ ಡೆಫಿನೆಟ್ ಆಗಿ ನಾವೇನ್ ಆನ್ಸರ್ ಮಾಡ್ತೇವೆ ಅಂದ್ರೆ ವಿ ಸ್ಟಡಿ ಅಬೌಟ್ ನೇಚರ್ ಇನ್ ಫಿಸಿಕ್ಸ್ ಅಂತ. ಯಾಕಂದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೇವೆ. ಸೊ ಫಿಸಿಕ್ಸ್ ಅಂದ್ರೆ ಇಟ್ ಈಸ್ ಅ ಸ್ಟಡಿ ಆಫ್ ಲಾಸ್ ಆಫ್ ನೇಚರ್ ಅಂತ ನೋಡಿದ್ದೇವೆ ಸ್ನೇಹಿತರೆ. ಓಕೆ, ಸೊ ನೇಚರ್ ಅಲ್ಲಿ ಏನ್ ಪ್ರಕೃತಿಯಲ್ಲಿ ಏನ್ ನಿಯಮಗಳಿವೆ ಅದನ್ನ ಕಲಿಯೋದನ್ನೇ ಫಿಸಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಸೊ ನಾವು ಈ ಫಿಸಿಕ್ಸ್ ನಲ್ಲಿ ವಿ ಸ್ಟಡಿ ಅಬೌಟ್ ನೇಚರ್ ಇನ್ ದ ಫಿಸಿಕ್ಸ್. ಓಕೆ, ಸೊ ಇವಾಗ ಸ್ನೇಹಿತರೆ, ಸೊ ಇಲ್ಲಿ ನೋಡ್ಬೋದು ನೀವು, ದ ಕಾಂಪೊನೆಂಟ್ಸ್ ಆಫ್ ನೇಚರ್ ಹ್ಯಾವ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದೇನ್ ನಾವು ನೇಚರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಫಿಸಿಕ್ಸ್ ನಲ್ಲಿ. ಸೊ ಈ ನೇಚರ್ ನ ಕಾಂಪೊನೆಂಟ್ಸ್ ಇದು ತನ್ನದೇ ಆದಂತ ಒಂದು ವಿಶಿಷ್ಟ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಸ್ನೇಹಿತರೆ. ಇದರದೇ ಆದಂತ ವಿಶಿಷ್ಟ ಗುಣಗಳಿವೆ. ಇವಾಗ ನೋಡ್ಬೋದು ನೀವು, ದ ಕಾಂಪೊನೆಂಟ್ಸ್ ಆಫ್ ನೇಚರ್ ಹ್ಯಾವ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ನೆಕ್ಸ್ಟ್ ನಮ್ ತಲೆಯಲ್ಲಿ ಬರುವುದು ಏನಪ್ಪಾ ಇದು, ವಾಟ್ ಆರ್ ದೋಸ್ ಕಾಂಪೊನೆಂಟ್ಸ್, ಯಾವಪ್ಪ ಅವು ಕಾಂಪೊನೆಂಟ್ಸ್ ಅಂತ. ಓಕೆ, ಸೊ ಆ ಕಾಂಪೊನೆಂಟ್ಸ್ ಯಾವಂದ್ರೆ ಸ್ನೇಹಿತರೆ, ಆಲ್ ದೋಸ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಸೆನ್ಸ್ ಅರೌಂಡ್ ಅಸ್. ಅಂದ್ರೆ ನಮ್ಮ ಸುತ್ತಮುತ್ತಲು ಇರುವ ಯಾವ್ಯಾವ ವಸ್ತುಗಳಿದಾವೋ ಯಾವ್ದನ್ನ ನಾವು ಸೆನ್ಸ್ ಮಾಡ್ತಾ ಇದೀವೋ, ಅದನ್ನ ನಾವು ನಮ್ಮ ಸುತ್ತಮುತ್ತಲು ಇರುವ ವಸ್ತುಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ ಸ್ನೇಹಿತರೆ, ಆ ಎಲ್ಲ ವಸ್ತುಗಳನ್ನ ನಾವು ಕಾಂಪೊನೆಂಟ್ಸ್ ಅಂತ ಕರಿಬಹುದು. ಓಕೆ, ಸೊ ಏನ್ ಹೇಳ್ತಾನೆ ಇಲ್ಲಿ ಅಂದ್ರೆ, ದ ಕಾಂಪೊನೆಂಟ್ಸ್ ಆಫ್ ನೇಚರ್ ಹ್ಯಾವ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನಮ್ಮ ಸುತ್ತಮುತ್ತಲು ಇರುವ ಏನೇನ್ ವಸ್ತುಗಳಿವೆ, ಈ ವಸ್ತುಗಳದ್ದು, ಈ ಕಾಂಪೊನೆಂಟ್ಸ್ ತನ್ನದೇ ಆದಂತ ಒಂದು ವಿಶಿಷ್ಟ ಕ್ಯಾರೆಕ್ಟರಿಸ್ಟಿಕ್ ಇದೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ ಸ್ನೇಹಿತರೆ, ದ ಸ್ಪೆಷಾಲಿಟಿ ಆಫ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಇಟ್ ಕ್ಯಾನ್ ಬಿ ಮೆಷರ್ಡ್. ಅಂದ್ರೆ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಸುತ್ತಮುತ್ತಲ ಏನ್ ವಸ್ತುಗಳಿದಾವೆ, ಏನ್ ಕಾಂಪೊನೆಂಟ್ಸ್ ಇದಾವೆ, ಇದರದು ತನ್ನದೇ ಆದಂತಹ ಒಂದು ವಿಶಿಷ್ಟ ಗುಣಗಳಿವೆ. ಈ ಗುಣಗಳದ್ದು ಏನಪ್ಪಾ ಒಂದು ಪ್ರಾಮುಖ್ಯತೆ ಅಂದ್ರೆ, ಸೊ ದ ಸ್ಪೆಷಾಲಿಟಿ ಆಫ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಇಟ್ ಕ್ಯಾನ್ ಬಿ ಮೆಷರ್ಡ್. ಓಕೆ, ಅದನ್ನ ನಾವು ಅಳತೆ ಮಾಡಬಹುದು, ಅದನ್ನ ನಾವು ಮೆಷರ್ ಮಾಡಬಹುದು. ಓಕೆ, ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್, ಫಿಸಿಕಲ್ ಕ್ವಾಂಟಿಟಿ ಅಂತ. ಸೊ ಏನಪ್ಪಾ ಇದು ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು, ಎನಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ನೇಚರ್ ವಿಚ್ ಕ್ಯಾನ್ ಬಿ ಮೆಷರ್ಡ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಕ್ವಾಂಟಿಟಿ. ಅಂದ್ರೆ ನಾವು ಇವಾಗ ನೋಡಿದ್ವಿ ಲಾಸ್ಟ್ ಸ್ಲೈಡ್ ನಲ್ಲಿ. ಸೊ ನೇಚರ್ದು ಕಾಂಪೊನೆಂಟ್ಸ್ ಏನಿದಾವೆ, ಇದ್ರ ತನ್ನದೇ ಆದಂತ ಒಂದು ವಿಶಿಷ್ಟ ಗುಣಗಳು ಇರ್ತವೆ, ಇದು ವಿಶಿಷ್ಟ ಕ್ಯಾರೆಕ್ಟರಿಸ್ಟಿಕ್ ಇರ್ತವೆ ಅಂತ ನೋಡಿದ್ವಿ. ಸೊ ಇವಾಗ ಆ ಕ್ಯಾರೆಕ್ಟರಿಸ್ಟಿಕ್ ನ, ಆ ಗುಣಗಳನ್ನ ನಾವು ಅಳತೆ ಮಾಡಬಹುದಾದ್ರೆ, ಸೊ ಅಂತಹ ಗುಣಗಳನ್ನು, ಅಂತಹ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಈ ಫಿಸಿಕಲ್ ಕ್ವಾಂಟಿಟಿ ಅನ್ನೋ ಡೆಫಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಪ್ಲೀಸ್ ನೋಟ್, ಎನಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ನೇಚರ್ ವಿಚ್ ಕ್ಯಾನ್ ಬಿ ಮೆಷರ್ಡ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಸೊ ಇವಾಗ ಸೊ ಫ್ರೆಂಡ್ಸ್, ನಾವು ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಾವು ಈ ನಮ್ಮ ಪ್ರಕೃತಿನಲ್ಲಿ ಯಾವುದೇ ವಸ್ತು ನೀವು ತಗೊಂಡ್ರು ಕೂಡ ಅದರಲ್ಲೂ ತನ್ನದೇ ಆದಂತಹ ಒಂದು ಗುಣಗಳಿರ್ತವೆ, ತನ್ನದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ ಇರ್ತವೆ. ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು, ಸೊ ಇಲ್ಲಿ ಏನೋ ಎರಡು ಪುಟ್ಟ ಸಸ್ಯಗಳಿವೆ. ಸೊ ಇವೆರಡರಲ್ಲಿ ಸೊ ಏನಪ್ಪಾ ಇದ್ರ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅಂತ ನೋಡಿದ್ರೆ, ಸೊ ನಾವು ನಮ್ಮ ಕಾಮನ್ ಸೆನ್ಸ್ ಇಂದ ಹೇಳ್ಬಹುದು, ಸೊ ಏನಪ್ಪಾ ಇದು ಸಸ್ಯ ಬಿ ಬಂದ್ಬಿಟ್ಟು, ಪಾಟ್ ಬಿ ಬಂದ್ಬಿಟ್ಟು ಚಿಕ್ಕದಿದೆ, ಪಾಟ್ ಸಿ ಬಂದ್ಬಿಟ್ಟು ಸ್ವಲ್ಪ ಉದ್ದ ಇದೆ ಅಂತ. ಸೊ ಏನಪ್ಪಾ ಇದು ಚಿಕ್ಕ ಇದೆ, ಉದ್ದ ಇದೆ. ಓಕೆ, ಸೊ ಇದ್ರ ಗುಣಗಳು ತಾನೆ, ಇದು ಚಿಕ್ಕ ಇದೆ, ಏನು ಉದ್ದ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಈ ವಸ್ತುವಿನ ಗುಣಗಳು. ಸೊ ಈ ವಸ್ತುವಿನ ಗುಣಗಳನ್ನ ನಾವು ಮೆಷರ್ ಮಾಡಬಹುದಾ? ಓಕೆ, ಸೊ ಮೆಷರ್ ಮಾಡಬಹುದಾದ್ರೆ ಇದನ್ನ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾವು ಏನ್ ಉದ್ದ ಇದೆ ಅಂತ, ಚಿಕ್ಕದಿದೆ ಅಂತ ಕರಿತಾ ಇದ್ದೇವೆ. ಸೊ ನಾವು ಸೈನ್ಸ್ ನಲ್ಲಿ ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದೇವೆ ಸ್ನೇಹಿತರೆ, ಲೆಂತ್ ಅಂತ. ಓಕೆ, ಸೊ ಈ ಲೆಂತ್ ಬಂದ್ಬಿಟ್ಟು ಇದನ್ನ ಅಳಿಬಹುದು, ಅದಕ್ಕೆ ನಾವು ಇದನ್ನ ಫಿಸಿಕಲ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ಲೆಂತ್ ನೀವು ಹಂಗೆ ಇದನ್ನ ನೋಡಿದ್ರೆ
ಸೊ ಮುಂದೆ ನಾವು ಇವಾಗ ನೀವು ಕೇಳಿರಬಹುದು ಬಹಳ ಈ COVID-19 ಸಮಯದಲ್ಲಿ ಈ ವರ್ಡ್ ಕೇಳಿರಬಹುದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ. ಓಕೆ, ಸೊ ಇಲ್ಲಿ ನೋಡಬಹುದು ಈ ಡಿಸ್ಟೆನ್ಸ್ ಅಂದ್ರೆ ಅಂತರ. ಸೊ ಈ ಅಂತರ ಕೂಡ, ಇದೇನು ಅಂತರ ಇದೆ ಅಲ್ಲ, ಇದು ಕೂಡ ಏನು ಫಾರ್ಮ್ ಆಫ್ ಲೆಂತ್. ಓಕೆ, ಸೊ ಬೇಸಿಕಲಿ ಡಿಸ್ಟೆನ್ಸ್ ಇದೇನೋ ಬೇರೆ ಕ್ಯಾರೆಕ್ಟರಿಸ್ಟಿಕ್, ಬೇರೆ ಗುಣ ಅಲ್ಲ. ಓಕೆ, ಸೊ ಡಿಸ್ಟೆನ್ಸ್ನು ಕೂಡ ಏನು ಲೆಂತ್ ಅನ್ನೇ ಡಿಫೈನ್ ಮಾಡುತ್ತೆ. ಸೊ ಡಿಸ್ಟೆನ್ಸ್ ಅಂದ್ರೆ ಬೇರೆ ಯಾವುದೋ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲ. ಓಕೆ, ಸೊ ಅದೇ ತರ ಸೊ ನಾವು ಯಾವುದೇ ಒಂದು ವಸ್ತುವನ್ನ ನೋಡಿದ್ರು ಇದು ಏನ್ ಬರೀ ಲೆಂತ್ ಇರುತ್ತಾ ಇದರಲ್ಲಿ. ಇಲ್ಲಿ ನೋಡಬಹುದು ನಾವು ಲೆಂತ್ ಅಂತ ಹೇಳ್ತೀವಿ, ವಿಡ್ತ್ ಅಂತ ಹೇಳ್ತೀವಿ, ಹೈಟ್ ಅಂತ ಹೇಳ್ತೀವಿ. ಓಕೆ, ಸೊ ಬೇಸಿಕಲಿ ಏನಪ್ಪ ಇದು, ವಿಡ್ತ್ನು ಕೂಡ ಲೆಂತ್ನೇ, ಹೈಟುನು ಲೆಂತ್ನೇ. ಓಕೆ, ನೋಡಬಹುದು ಇದು ವಿಡ್ತ್, ಇದೇ ಲೆಂತ್ ನ ನಾವು ಅಡ್ಡ ಇಟ್ರೆ ಅದೇ ವಿಡ್ತ್ ಆಗುತ್ತೆ, ಅದನ್ನ ಉದ್ದ ಇಟ್ರೆ ಅದೇ ಹೈಟ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ಸೊ ಏನು ಬೇಸಿಕ್ ಕ್ವಾಂಟಿಟಿ ಇರೋದು ಇದರದು ಲೆಂತ್ ಅಷ್ಟೇ. ಓಕೆ, ಸೊ ಲೆಂತ್ ಬಂದ್ಬಿಟ್ಟು ಒಂದು ಫಿಸಿಕಲ್ ಕ್ವಾಂಟಿಟಿ ಸ್ನೇಹಿತರೆ. ಓಕೆ, ಸೊ ಇದೇ ತರ ನೇಚರ್ ನಲ್ಲಿ ಮತ್ಯಾವ ಇದು ಕ್ಯಾರೆಕ್ಟರಿಸ್ಟಿಕ್ ಇದೆ, ನೇಚರ್ ನ ಕಾಂಪೋನೆಂಟ್ಸ್ ನ ಮತ್ಯಾವ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಇದೆ ಅಂತ ನೋಡಿದ್ರೆ ಸ್ನೇಹಿತರೆ, ಸೊ ನಾವು ಗಮನಿಸಿದ್ರೆ, ಸೊ ಇಲ್ಲಿ ನೋಡಬಹುದು ನೀವು, ಸೊ ಇಲ್ಲಿ ಏನು ಈತ ತುಂಬಾನೇ ನೂಕ್ತಾ ಇದ್ದಾನೆ. ಇದನ್ನ ನೀವು ಚಿಕ್ಕವರಿದ್ದಾಗ ಆಡಿರಬಹುದು, ಇದನ್ನೇನು ಸೀಸಾ ಅಂತ ಏನ್ ಕರೀತಾರಲ್ಲ, ಇದನ್ನ ಆಡಿರ್ಬಹುದು ನೀವು. ಸೊ ಈತ ಇದನ್ನ ಏನು ಬರೀ ಕುತ್ಕೊಂಡ್ರೆ ಸಾಕು ಕೆಳಗಡೆ ಹೋಗ್ತಾ ಇದೆ. ಬಟ್ ಈ ಪಾಪ ಈ ಡಕ್ ಎಷ್ಟು ಜಿಗಿದ್ರು ಕೂಡ ಇದು ಏನು ನೂಕ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಇದನ್ನ ಗಮನಿಸಿದ್ರೆ ಏನಾಗಿರ್ಬೋದು, ಯಾವ ಕ್ಯಾರೆಕ್ಟರಿಸ್ಟಿಕ್ ಆಗಿರ್ಬೋದು, ಇದನ್ನೇನ್ ಇವನಿಗೆ ಕೆಳಗಡೆ ಬರ್ಲಿಕ್ಕೆ ಯಾವ ಕ್ಯಾರೆಕ್ಟರಿಸ್ಟಿಕ್, ಯಾವ ಗುಣ ಇರಬಹುದು ಇದು ಅಂತ ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ನಾವು ಕಾಮನ್ ಸೆನ್ಸ್ ಇಂದ ಏನ್ ಹೇಳ್ಬಹುದು ಅಂದ್ರೆ, ಈತಂದು ಹೈಟ್ ಹೆಚ್ಚಿಗೆ ಇದೆ, ಅಂದ್ರೆ ಈತಂದು ಲೆಂತ್ ಹೆಚ್ಚಿಗೆ ಇದೆ, ಆ ಕಾರಣಕ್ಕಾಗಿ ಏನು ಇದು ಕೆಳಗಡೆ ಹೋಗ್ತಾ ಇರ್ಬೋದು ಏನೋ ಅಂತ ಒಂದು ಊಹೆ ಮಾಡ್ಬೋದು, ಒಂದು ಗೆಸ್ ಮಾಡ್ಬೋದು. ಓಕೆ, ಸೊ ಅದೇ ತರ ನಾವೇನ್ ಮಾಡಿದ್ವಿ ನೆಕ್ಸ್ಟ್ ಮತ್ತೆ ಇನ್ನೂ ಪ್ರಕೃತಿನ ಏನು ನೋಡಿದ್ರೆ, ಸೊ ಇಂಥದ್ದೊಂದು ಏನು ನೋಡ್ಬಹುದು ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಈ ತಕ್ಕಡಿಯಲ್ಲಿ ಒಂದು ಬಾಕ್ಸ್ ಇದೆ, ಎರಡು ಸೇಮ್ ಲೆಂತ್ನೇ ಇದೆ. ಓಕೆ, ಬಟ್ ಈ ತಕ್ಕಡಿಯಲ್ಲಿ ಏನ್ ಮಾಡಿದ್ವಿ, ಗಾಳಿ ಇದೆ, ಈ ತಕ್ಕಡಿಯಲ್ಲಿ ಏನು ಕಾಂಕ್ರೀಟ್ ಇದೆ. ಸೊ ನಾವು ಇಲ್ಲಿ ಏನು ಊಹೆ ಮಾಡಿದ್ವಿ, ಇಲ್ಲಿ ಏನ್ ಗೆಸ್ ಮಾಡಿದ್ವಿ, ಸೊ ಇದ್ರ ಲೆಂತ್ ಹೆಚ್ಚಿಗೆ ಇದೆ, ಅದಕ್ಕೋಸ್ಕರ ಏನೋ ಇದು ಕೆಳಗೆ ಹೋಗ್ತಾ ಇರ್ಬೋದೇನೋ ಅಂತ ಒಂದು ಊಹೆ, ಒಂದು ಗೆಸ್ ಮಾಡಿದ್ವಿ. ಸೊ ಅದೇ ಕಾರಣ ಆಗಿದ್ರೆ ಸೊ ಇವೆರಡು ಒಂದೇ ಆಗ್ಬೇಕಿತ್ತು, ಇವೆರಡು ಕೆಳಗಡೆ ಹೋಗ್ಬಾರ್ದಿತ್ತು ಅಲ್ವಾ. ಎರಡು ಇದ್ರ ಲೆಂತ್ ಸೇಮ್ ಇದೆ ತಾನೆ, ಈ ಬಾಕ್ಸ್ ಲೆಂತ್ ಸೇಮ್ ಇದೆ, ಈ ಬಾಕ್ಸ್ ಲೆಂತ್ ಸೇಮ್ ಇದೆ. ಸೊ ಸಪೋಸ್ ಇದು ಲೆಂತ್ ಸಲುವಾಗಿ, ಲೆಂತ್ ಕಾರಣನೇ ಇದು ಕೆಳಗೆ ಹೋಗ್ತಾ ಇದ್ರೆ ಇದೆರಡು ಈಕ್ವಲ್ ಆಗ್ಬೇಕಿತ್ತು. ಬಟ್ ಇದು ಏನು, ಇದು ಕಾಂಕ್ರೀಟ್ ಕೆಳಗೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಇದು ಕೆಳಗೆ ಬರ್ಲಿಕ್ಕೆ ಕಾರಣ, ಇದು ನೂಕ್ಲಿಕ್ಕೆ ಕಾರಣ ಲೆಂತ್ ಅಲ್ಲ, ಇದು ಬೇರೆ ಪ್ರಾಪರ್ಟಿ ಆಗಿದೆ, ಬೇರೆ ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ ನ ಹೆಸರು ನಾವು ಸೈನ್ಸ್ ನಲ್ಲಿ ಇನ್ನೊಂದು ಹೆಸರು ಕೊಟ್ಟಿದ್ದೇವೆ ಸ್ನೇಹಿತರೆ. ಅದಕ್ಕೆ ಮುಂಚೆ ಲೆಂತ್ ಅಂತ ಕೊಟ್ಟಿದ್ವಿ, ಸೊ ಇದನ್ನ ನಾವು ಮಾಸ್ ಅಂತ ಕರಿತೇವೆ. ಓಕೆ, ಸೊ ಇದು ಬಂದ್ಬಿಟ್ಟು ಎರಡನೇ ಕ್ಯಾರೆಕ್ಟರಿಸ್ಟಿಕ್ ಆಫ್ ನೇಚರ್, ಅಂದ್ರೆ ಎರಡನೇ ಫಿಸಿಕಲ್ ಕ್ವಾಂಟಿಟಿ ಆಗಿದೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ನಾವು ಎರಡು ಫಿಸಿಕಲ್ ಕ್ವಾಂಟಿಟಿನ ನೋಡಿದ್ವಿ. ಸೊ ಒಂದು ಲೆಂತ್, ಸೊ ಇನ್ನೊಂದೇನು ಮಾಸ್ ಅಂತ ನೋಡಿದ್ವಿ ಸ್ನೇಹಿತರೆ. ಸೊ ಇವಾಗ ನೆಕ್ಸ್ಟ್ ಮತ್ತೆ ನಾವು ಪ್ರಕೃತಿಯಲ್ಲಿ ಅಬ್ಸರ್ವ್ ಮಾಡ್ತೀವಿ ಮತ್ತೆ ಯಾವ ಕ್ಯಾರೆಕ್ಟರಿಸ್ಟಿಕ್ ಇರಬಹುದು ಈ ನೇಚರ್ ಕಾಂಪೋನೆಂಟ್ ನ, ಕೇವಲ ಎರಡೇನಾ, ಏನು ಲೆಂತ್ ಮತ್ತು ಏನು ಮಾಸ್, ಮತ್ತೆ ಯಾವ ಇದಾವೆ ಅಂತ ನೋಡ್ತೀವಿ ಸ್ನೇಹಿತರೆ. ಸೊ ಉದಾಹರಣೆಗೆ ಇವಾಗ ಹಂಗೆ ಒಂದು ಉದಾಹರಣೆ ಅಂದ್ರೆ, ಈಗ ಕೆಲವು ನಿಮ್ಮ ಫ್ರೆಂಡ್ಸ್ ನಲ್ಲಿ ಕೆಲವ್ರದ್ದು ನಾಳೆ ಟುಮಾರೋ ಎಕ್ಸಾಮ್ ಇದೆ ಅನ್ಕೊಳ್ಳಿ. ಓಕೆ, ನಾಳೆ ಎಕ್ಸಾಮ್ ಇದೆ ಅನ್ಕೊಳ್ಳಿ. ಸೊ ಇನ್ನೊಂದು ಕೆಲವು ಫ್ರೆಂಡ್ಸ್ ನ ನಾಡದಿದೆ, ಡೇ ಆಫ್ಟರ್ ಟುಮಾರೋ ಇದೆ. ಸೊ ಇವಾಗ ಇವ್ ಎರಡು, ನಾಳೆ ಮತ್ತು ನಾಡ್ದು ಏನ್ ಎಕ್ಸಾಮ್ ಇದೆ, ಇದೆರಡರದ್ದು ಲೆಂತ್ ಹೇಳಿ ಅಂತ ಹೇಳಿದ್ರೆ ಸಾಧ್ಯನಾ? ಓಕೆ, ಸೊ ಎರಡು ಅಂದ್ರೆ ಇದು ಸ್ಟ್ರೇಂಜ್ ಕ್ವಶನ್, ಇದು ಸಾಧ್ಯನೇ ಇಲ್ಲ. ನಾಳೆ ಇದೆ, ನಾಡ್ದಿದೆ, ಇದನ್ನ ಲೆಂತ್ ಕೇಳಿ ಅಂದ್ರೆ ಏನಿದ್ರು ಅರ್ಥನೇ ಇಲ್ಲ. ಓಕೆ, ಅರ್ಥ ಏನ್ ಹೇಳ್ತಾ ಇದ್ದೇನೆ, ಸೊ ಇದನ್ನ ನಾವು ಇದು ನಾಳೆ ಇದೆ, ನಾಡ್ದು ಇದೆ ಅಂತ ಏನ್ ಹೇಳ್ತಾ ಇದ್ದೇವೋ, ಇದನ್ನ ಲೆಂತ್ ಇಂದ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ನಾವು ಏನ್ ಲಾಸ್ಟ್ ನೋಡಿದ್ವಲ್ಲ ಅದ ಕ್ಯಾರೆಕ್ಟರಿಸ್ಟಿಕ್ ಲೆಂತ್, ಅದರಿಂದ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಸೊ ಅದೇ ತರ ಇದ್ರದ್ ಮಾಸ್ ಹೇಳಿ ಅಂದ್ರೆ ಎಕ್ಸ್ಪ್ಲೈನ್ ಹೇಳಕ್ಕಾಗತ್ತಾ? ಸೊ ಹೇಳಕ್ ಆಗಲ್ಲ. ಸೊ ಅಂದ್ರೆ ಇದು ಏನು ನಾಳೆ ನಾಡದ್ದು ಅಂತ ನಾವೇನ್ ಹೇಳ್ತಾ ಇದ್ದೇವೋ, ಸೊ ಇದು ಕೂಡ ಒಂದು ಬೇರೆನೆ ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. ಓಕೆ, ಸೊ ಇದನ್ನ ನಾವು ಏನ್ ಅಂತ ಹೆಸರು ಕೊಟ್ವಿ ಸೈನ್ಸ್ ಅಲ್ಲಿ ಅಂದ್ರೆ ಟೈಮ್. ಓಕೆ, ಸೊ ಇದು ಬಂದ್ಬಿಟ್ಟು ಟೈಮ್ ಆಗಿದೆ ಸ್ನೇಹಿತರೆ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ ನ ನಾವು ಬೇರೆ ಯಾವ್ದೋ ಲೆಂತ್ ಇಂದಾಗಲಿ ಅಥವಾ
ಮಾಸ್ ಇಂದಾಗಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಸೊ ಇದನ್ನ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಸನ್ ರೈಸಸ್ ಆಫ್ಟರ್ ಎವ್ರಿ 24 ಅವರ್. ಸೊ ಇಲ್ಲಿ 24 ಅವರ್ ಅಂತ ಏನ್ ಕಾಣ್ತಾ ಇದೆ, ಸೊ ಏನಿದು ಲೆಂತ್ ಇದೆಯಾ ಅಥವಾ ಏನ್ ಮಾಸ? ಸೊ ಇನ್ ಟೈಮ್, ಸೊ ಆಬ್ವಿಯಸ್ಲಿ ಇದು ಟೈಮ್ ತಾನೆ. ಸೊ ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಬಂದ್ಬಿಟ್ಟು ಟೈಮ್ ಆಗಿದೆ ಸ್ನೇಹಿತರೆ. ಓಕೆ, ಸೊ ಇವಾಗ ಸೊ ಯಾವ ಫಿಸಿಕಲ್ ಕ್ವಾಂಟಿಟಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರೋದಿಲ್ವೋ ಅಂತ ಫಿಸಿಕಲ್ ಕ್ವಾಂಟಿಟಿನ ಫ್ರೆಂಡ್ಸ್ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ದ ಫಿಸಿಕಲ್ ಕ್ವಾಂಟಿಟೀಸ್ which do not depend on any other physical quantities for their measurements are known as fundamental quantities. ಅಂದ್ರೆ ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವು, ಇದು 24 ಅವರ್ ಅಂತ ಇದೆ. ಸೊ ಇದು ಯಾವ ಫಿಸಿಕಲ್ ಕ್ವಾಂಟಿಟಿ? ಸೊ ಇಲ್ಲಿ ನೋಡಿದ್ವಿ ನಾವು ಟೈಮ್ ಅಂತ ಹೇಳಿದ್ವಿ. ಓಕೆ, ಸೊ ಇವಾಗ ಈ 24 ಅವರ್ನ ಲೆಂತ್ ಹೇಳಿ ಅಂತ ಹೇಳಿದ್ರೆ ಹೇಳಕ್ಕಾಗುತ್ತಾ? ಅಥವಾ ಈ 24 ಅವರ್ ಮಾಸ್ ಹೇಳಿ ಅಂತ ಹೇಳಿದ್ರೆ ಹೇಳಕ್ಕಾಗುತ್ತಾ? ಸೊ ಸೊ ಹೇಳಕ್ಕಾಗುದಿಲ್ಲ. ಸೊ ಅದು ಓವರ್ ಆಲ್ ಏನಂದ್ರೆ, ಯಾವ ಫಿಸಿಕಲ್ ಕ್ವಾಂಟಿಟಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿನಿಂದ ಡಿಪೆಂಡ್ ಆಗಿಲ್ಲ ಅಂದ್ರೆ, ಅದರಿಂದ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಂತಹ ಕ್ವಾಂಟಿಟೀಸ್ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಇಲ್ಲಿ 24 ಅವರ್ ಏನ್ ಹೇಳಿದ್ವಿ, ಸೊ ಇದನ್ನ ನಾವು ಲೆಂತ್ ಇಂದ ಹೇಳಕ್ಕಾಗಲ್ಲ. ಇದ್ರ ಲೆಂತ್ ಅಷ್ಟಂದ್ರೂ ಹೇಳಕ್ಕಾಗುದಿಲ್ಲ. ಸೊ 24 ಗಂಟೆ ಲೆಂತ್ ಹೇಳಿ ಅಂದ್ರೆ ಹೇಳಕ್ಕಾಗುತ್ತಾ? ಸೊ ಒಂದು ವೀಕ್ ಇದ್ರದ್ದು ಮಾಸ್ ಹೇಳಿ ಅಂದ್ರೆ ಹೇಳಕ್ಕಾಗುತ್ತಾ? ಸೊ ಇದೇನು ಒಂದ್ ವೀಕ್ ಆಗ್ಲಿ 24 ಅವರ್ಸ್ ಆಗ್ಲಿ ಇದೆಲ್ಲ ಬೇರೆ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅಂತದನ್ನ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಲಾಸ್ಟ್ ಅಲ್ಲಿ ನೋಡಿದ್ವಿ ನಾವು. ಸೊ ಇಲ್ಲಿ ಎರಡು ಕಾಂಕ್ರೀಟ್ ಬ್ಲಾಕ್ ಆಗಿರ್ಬೋದು, ಈ ಬಾಕ್ಸ್ ಆಗಿರ್ಬೋದು, ಎರಡು ಈಕ್ವಲ್ ಆಗಿದೆ. ಸೊ ಈಕ್ವಲ್ ಆಗಿದ್ರೆ ಇದು ಎರಡು ಇದಾಗಬೇಕಿತ್ತು, ಈ ತರ ಇದು ಕೆಳಗೆ ಹೋಗ್ಬಾರ್ದಿತ್ತು. ಬಟ್ ಆದ್ರೆ ಇದು ಕೆಳಗಡೆ ನೂಗ್ತಾ ಇದೆ. ಸೊ ಎರಡು ಲೆಂತ್ ಸೇಮ್ ಆಗಿದ್ರೆ ಸೇಮ್ ಇರ್ಬೇಕಿತ್ತು ತಾನೆ. ಸೊ ಇದು ನೂಗ್ತಾ ಇದೆ ಅಂದ್ರೆ ಇದು ಮಾಸ್ಗೆ ಆಮೇಲೆ ಲೆಂತ್ಗೆ ಯಾವುದೇ ಕನೆಕ್ಷನ್ ಇಲ್ಲ. ಓಕೆ, ಸೊ ಈ ತರ those physical quantities which do not depend on other physical quantities for their measurements are known as fundamental quantities. ಇದನ್ನ ನಾವು ಸ್ನೇಹಿತರೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅದೇ ತರ ಫ್ರೆಂಡ್ಸ್ ನಾವು ಲೆಂತ್ ನ ನೋಡಿದ್ವಿ. ಸೊ ಲೆಂತ್ ಕೂಡ ಒಂದು ಫಂಡಮೆಂಟಲ್ ಕ್ವಾಂಟಿಟೀಸ್ನೇ. ಆದ್ರೆ ಇಲ್ಲೂ ಒಂದು ಕೂಡ ನಾವು ನೋಡಿದ್ವಿ ಸ್ನೇಹಿತರೆ ಲಾಸ್ಟ್ ಸ್ಲೈಡ್ ನಲ್ಲಿ. ಏನಿದು ಡಿಸ್ಟೆನ್ಸ್, ಇಲ್ಲಿ ನೋಡ್ತಾ ಇರಬಹುದು ನೀವು ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ಇದು ಕೂಡ ಫಂಡಮೆಂಟಲ್ ಕ್ವಾಂಟಿಟೀಸ್ ನ. ಸೊ ಫಂಡಮೆಂಟಲ್ ಕ್ವಾಂಟಿಟೀಸ್ ಏನಪ್ಪ ಕಂಡೀಷನ್? ಸೊ ಅದು ಫಂಡಮೆಂಟಲ್ ಕ್ವಾಂಟಿಟೀಸ್ ಶುಡ್ ನಾಟ್ ಬಿ ಡಿಪೆಂಡ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಇದೇನಿದೆ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಬಾರ್ದು. ಬಟ್ ಇಲ್ಲಿ ಇದು ಬಂದ್ಬಿಟ್ಟು ನಮ್ದು ಲೆಂತ್. ಓಕೆ, ಬಟ್ ಇಲ್ಲಿ ನೋಡ್ಬೋದು ನೀವು, ಇದೇನ್ ಡಿಸ್ಟೆನ್ಸ್ ಕಾಣ್ತಾ ಇದೆ, ಬೇಸಿಕಲಿ ಇದು ಕೂಡ ಲೆಂತ್ನೇ. ಓಕೆ, ಸೊ ಡಿಸ್ಟೆನ್ಸ್ ಏನಿದೆ, ಸೊ ಇಟ್ ಈಸ್ ನಾಟ್ ಅ ಫಂಡಮೆಂಟಲ್ ಕ್ವಾಂಟಿಟಿ ಸ್ನೇಹಿತರೆ. ಅದೇ ತರ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಲೆಂತ್, ವಿಡ್ತ್, ಹೈಟ್ ಏನ್ ಕಾಣ್ತಾ ಇದೆ ಇದ್ರ ಹೆಸರು ಅಷ್ಟೇ ಬೇರೆ ಬೇರೆ. ಬಟ್ ನೀವು ನೋಡಿದ್ರೆ ಬೇಸಿಕಲಿ ಇದು ಎಲ್ಲಾನು ಲೆಂತ್ ಆಗಿದೆ ಸ್ನೇಹಿತರೆ. ಇದು ಲೆಂತ್ನೇ, ಇದೇನ್ ಉದ್ದ ಇದೆ ಇದು ಲೆಂತ್ನೇ, ಇದೇನಿದೆ ಇದು ಲೆಂತ್ನೇ. ಓಕೆ, ಸೊ ಇದೇನು ಡಿಸ್ಟೆನ್ಸ್ ಆಗಿರ್ಬಹುದು, ವಿಡ್ತ್ ಆಗಿರ್ಬಹುದು, ಹೈಟ್ ಆಗಿರ್ಬಹುದು, ಈ ಮೂರು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿದೆ, ಲೆಂತ್ ಮೇಲೆ ಡಿಪೆಂಡ್ ಆಗಿದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಇದು ಡಿಸ್ಟೆನ್ಸ್ ಮತ್ತು ವಿಡ್ತ್, ಹೈಟ್ ಇದನ್ನ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರೆಯೋದಿಲ್ಲ. ಸೊ ಇದನ್ನ ನಾವು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದರಿಂದ ಡಿರೈವ್ ಆಗಿರುತ್ತಾನೆ. ಸೊ ದೇರ್ ಫೋರ್ ಇದನ್ನ ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇದನ್ನ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರೆಯೋದಿಲ್ಲ. ಸೊ ಫ್ರೆಂಡ್ಸ್, ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ನೋಡಿದ್ವಿ. ಸೊ ಏನಪ್ಪಾ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ನೇಚರ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ಸೊ ಯಾವ ಕ್ಯಾರೆಕ್ಟರಿಸ್ಟಿಕ್ ಆಫ್ ನೇಚರ್ ನ ನಾವು ಅಳತೆ ಮಾಡಬಹುದು ಅಂತಹ ಕ್ವಾಂಟಿಟೀಸ್ ನ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತೀವಿ ಸ್ನೇಹಿತರೆ. ಸೊ ಇವಾಗ ಈ ಫಿಸಿಕಲ್ ಕ್ವಾಂಟಿಟೀಸ್ ನ ಎರಡು ಭಾಗಗಳು ನೋಡಿದ್ವಿ ಸ್ನೇಹಿತರೆ, ಎರಡು ಪಾರ್ಟ್ಸ್ ನ ನೋಡಿದ್ವಿ. ಸೊ ಏನಪ್ಪಾ, ಒಂದು ಈ ಫಿಸಿಕಲ್ ಕ್ವಾಂಟಿಟೀಸ್ ನ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರೆದ್ವಿ. ಸೊ ಏನಪ್ಪಾ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಿ. ಸೊ ಯಾವ ಫಿಸಿಕಲ್ ಕ್ವಾಂಟಿಟಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗೋದಿಲ್ವೋ ಅಂತದನ್ನ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಉದಾಹರಣೆಗೆ ನಾವು ನೋಡಿದ್ವಿ, ಏನು ಲೆಂತ್, ಮಾಸು, ಟೈಮು ಇದನ್ನ ಒಂದರ ಮೇಲೆ ಒಂದು ಡಿಪೆಂಡ್ ಆಗಲ್ಲ ಅಲ್ವಾ, ಅದನ್ನ ನೋಡಿದ್ವಿ ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ. ಸೊ ಇನ್ನೊಂದು ನೋಡಿದ್ವಿ ಸ್ನೇಹಿತರೆ, ಸೊ ಯಾವ ಫಿಸಿಕಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೋ ಅಂತ ಕ್ವಾಂಟಿಟಿನ ನಾವು ಡಿರೈವ್ಡ್ ಕ್ವಾಂಟಿಟಿ ಅಂತ ಕರೀತೀವಿ ಸ್ನೇಹಿತರೆ. ಓಕೆ, ಸೊ ಇವಾಗ ಇಲ್ಲಿ ನೋಡಿದ್ರೆ ಸ್ನೇಹಿತರೆ, ಸೊ ನಾವು ಲೆಂತ್, ಮಾಸ್, ಟೈಮ್ ಈ ಕ್ಯಾರೆಕ್ಟರ್ಸ್ ನ ನಾವು ನೋಡಿದ್ವಿ, ಕ್ಯಾರೆಕ್ಟರ್ಸ್ ನ ಲಾಸ್ಟ್ ಸ್ಲೈಡ್ ನಲ್ಲಿ. ಸೊ ಈ ತರ
ನಾವು ಹೀಗೆ ನೀವು ಏನು ಪ್ರಕೃತಿಯಲ್ಲಿ ನೋಡಿದ್ರೆ ಈ ತರ ಫಂಡಮೆಂಟಲ್ ಕ್ವಾಂಟಿಟೀಸ್ ನ ನಾವು ನೋಡಬಹುದು. ಎಲೆಕ್ಟ್ರಿಕ್ ಕರೆಂಟ್, ಟೆಂಪರೇಚರ್, ಲ್ಯೂಮಿನೆಸ್ ಆಫ್ ಇಂಟೆನ್ಸಿಟಿ ಅಂಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಈ 7 ಏನಿದಾವೆ ಸ್ನೇಹಿತರೆ, ಈ 7 ಬಂದ್ಬಿಟ್ಟು ಫಂಡಮೆಂಟಲ್ ಕ್ವಾಂಟಿಟೀಸ್ ಆಗಿದಾವೆ. ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ನೇಹಿತರೆ. ಸೊ ವಾಟ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಡೆಫಿನೇಷನ್ ಕೇಳಬಹುದು. ಸೊ ಎಷ್ಟು ಟೈಪ್ಸ್ ಇದಾವೆ ಅಂತ ಕೇಳಬಹುದು. ಸೊ ಈ 7 ಟೈಪ್ಸ್ ನ ನೀವು ಮೆನ್ಷನ್ ಮಾಡಬೇಕು. ಓಕೆ. ಸೊ ಹಾಗೆ ಅದೇ ತರ ಡೆವಲಪ್ಮೆಂಟ್ಸ್ ಆದಂಗೆ ಸೈನ್ಸ್ ನ ಡೆವಲಪ್ಮೆಂಟ್ಸ್ ಆದಂಗೆ ಇನಿಷಿಯಲ್ ಏನ್ ಮಾಡಿದ್ರು, ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಇಟ್ಕೊಂಡ್ರು. ಅಂದ್ರೆ ಈ ಕ್ವಾಂಟಿಟೀಸ್ ಬೇರೆ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಅಂತ ಏನು ಇದನ್ನ ಕ್ಲಾಸಿಫೈ ಮಾಡಿದ್ರು. ಸೊ ಡೆವಲಪ್ಮೆಂಟ್ ಆದಂಗೆ ನೋಡಿದ್ರೆ ಮತ್ತೆ ಇನ್ನೊಂದು 2 ಫಂಡಮೆಂಟಲ್ ಕ್ವಾಂಟಿಟೀಸ್ ಸಿಕ್ತು ಸ್ನೇಹಿತರೆ. ಸೊ ಅದನ್ನ ಆಮೇಲೆ ಏನಂತ ಹೆಸರು ಕೊಟ್ವಿ ಅಂದ್ರೆ ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಅಂತ ಹೆಸರು ಕೊಟ್ರು. ಸೊ ಒಂದು ಬಂದ್ಬಿಟ್ಟು ಪ್ಲೇನ್ ಆಂಗಲ್, ಇನ್ನೊಂದು ಬಂದ್ಬಿಟ್ಟು ಸಾಲಿಡ್ ಆಂಗಲ್. ಸೊ ಏನಪ್ಪಾ ಪ್ಲೇನ್ ಆಂಗಲ್ ಅಂದ್ರೆ, ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಲೈನ್ ಕಾಣ್ತಾ ಇದೆಯಲ್ಲ, ಈ ಲೈನ್ ನ ಕ್ಯಾರೆಕ್ಟರಿಸ್ಟಿಕ್ ಏನೋ ಇದನ್ನ ನಾವು ಲೆಂತ್ ಇಂದ ಡಿಫೈನ್ ಮಾಡಬಹುದು. ಓಕೆ. ಸೊ ಇದರ ಎರಡರ ಮಧ್ಯೆ ಇಲ್ಲಿ ನೋಡಿದ್ರೆ ಒಂದು ಕೋನ್ ಆಗ್ತಾ ಇದೆ, ಒಂದು ಆಂಗಲ್ ಆಗ್ತಾ ಇದೆ. ಸೊ ಇದನ್ನ ನಾವು ಏನಂತ ಹೆಸರು ಕೊಟ್ವಿ ಅಂದ್ರೆ ಪ್ಲೇನ್ ಆಂಗಲ್ ಅಂತ ಹೆಸರು ಕೊಟ್ವಿ ಸ್ನೇಹಿತರೆ. ಸೊ ಈ ತರ ಪ್ಲೇನ್ ಆಂಗಲ್ ಮತ್ತು ಸಾಲಿಡ್ ಆಂಗಲ್ ಇವೆರಡು ಬಂದ್ಬಿಟ್ಟು ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನೋಡಿದ್ರೆ ಡಿರೈವ್ಡ್ ಕ್ವಾಂಟಿಟೀಸ್. ಸೊ ಡಿರೈವ್ಡ್ ಕ್ವಾಂಟಿಟೀಸ್ ಅಂದ್ರೆ ಏನು? ಡಿರೈವ್ಡ್ ಅಂದ್ರೆ ಫಂಡಮೆಂಟಲ್ ಕ್ವಾಂಟಿಟೀಸ್ ನಿಂದ ಬಂದಿರೋದು. ಸೊ ಅದನ್ನ ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಏರಿಯಾ ಅಂತ ಕಾಣ್ತಿದೆಯಲ್ಲ. ಸೊ ಏರಿಯಾ ಇದು ಒಂದು ಫಿಸಿಕಲ್ ಕ್ವಾಂಟಿಟಿ. ಏನಪ್ಪಾ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ದ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್. ಸೊ ಏರಿಯಾನ ಮೆಜರ್ ಮಾಡಬಹುದು ತಾನೆ. ಸೊ ಏರಿಯಾನ ನಾವು ಮೆಜರ್ ಮಾಡಬಹುದು. ಸೊ ಬಟ್ ಏರಿಯಾ ಫಾರ್ಮುಲಾ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು, ಲೆಂತ್ ಇಂಟು ಲೆಂತ್ ಅಂತ ಇದೆ. ಅಂದ್ರೆ ಇದು ಏರಿಯಾ ಆಕ್ಚುಲಿ ಬಂದಿರೋದು ಲೆಂತ್ ಇಂದಾನೆ. ಅಂದ್ರೆ ಇದು ಏರಿಯಾ ಡಿಪೆಂಡ್ ಆಗಿರೋದು ಲೆಂತ್ ಮೇಲೆ. ಲೆಂತ್ ಏನಾಗಿದೆ? ಲೆಂತ್ ಬಂದ್ಬಿಟ್ಟು ಒಂದು ಫಂಡಮೆಂಟಲ್ ಕ್ವಾಂಟಿಟೀಸ್. ಸೊ ಯಾವ ಫಂಡಮೆಂಟಲ್ ಕ್ವಾಂಟಿಟೀಸ್ ಇನ್ನೊಂದು ಫಂಡಮೆಂಟಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೋ ಅಂತದನ್ನ ನಾವು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಅದಕ್ಕೆ ಏರಿಯಾ ಬಂದ್ಬಿಟ್ಟು ಒಂದು ಡಿರೈವ್ಡ್ ಕ್ವಾಂಟಿಟಿ. ಅದೇ ತರ ವಾಲ್ಯೂಮ್ ನೋಡಿದ್ರೆ ಸ್ನೇಹಿತರೆ, ಲೆಂತ್ ಇಂಟು ಲೆಂತ್ ಇದರ ಫಾರ್ಮುಲಾನು ಕೂಡ, ಅಂದ್ರೆ ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್ ಆಕ್ಚುಲಿ. ಸೊ ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ, ವಿಡ್ತ್ ಮತ್ತು ಹೈಟ್ ಕೂಡ ಲೆಂತ್ನೇ ಆಗಿತ್ತು. ಓಕೆ. ಸೊ ಅದಕ್ಕೋಸ್ಕರ ಇದು ವ್ಯಾಲ್ಯೂಮ್ನು ಕೂಡ ಲೆಂತ್ ಮೇಲೆ ಡಿಪೆಂಡ್ ಆಗಿರೋ ಕಾರಣಕ್ಕೆ ಇದು ಕೂಡ ಏನು ಡಿರೈವ್ಡ್ ಕ್ವಾಂಟಿಟಿ. ಸೊ ಇದನ್ನ ಫಂಡಮೆಂಟಲ್ ಕ್ವಾಂಟಿಟಿನಿಂದನೇ ಡಿರೈವ್ ಮಾಡಿರೋದು. ಅದಕ್ಕೋಸ್ಕರ ಇದನ್ನು ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಅದೇ ತರ ನಾವು ಡೆನ್ಸಿಟಿ ಅಂತ ನೋಡಿದ್ರೆ ಇದು ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ. ಸೊ ಇಲ್ಲಿ ನೋಡ್ಬೋದು, ಇದು ಕೂಡ ಮಾಸ್ ಮೇಲೆ ಡಿಪೆಂಡ್ ಆಗಿದೆ, ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರ ಇದನ್ನ ಏನು ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಅದೇ ತರ ವೆಲಾಸಿಟಿ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಓಕೆ. ಸೊ ಇಲ್ಲಿ ನೋಡ್ಬೋದು ಟೈಮ್ ಬಂದಿದೆ. ಸೊ ಇದು ವೆಲಾಸಿಟಿ ಬಂದ್ಬಿಟ್ಟು ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರ ಇದು ಒಂದು ಏನು ಡಿರೈವ್ಡ್ ಕ್ವಾಂಟಿಟಿ. ಎಕ್ಸಲರೇಷನ್ ನೋಡಿ, ವೆಲಾಸಿಟಿ ಪರ್ ಯೂನಿಟ್ ಟೈಮ್. ಸೊ ಇದು ಕೂಡ ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ. ಟೈಮ್ ಬಂದ್ಬಿಟ್ಟು ನಮ್ಮ ಫಂಡಮೆಂಟಲ್ ಕ್ವಾಂಟಿಟಿ ಆಗಿದೆ. ಇಲ್ಲಿ ನೋಡಿ, ಫಂಡಮೆಂಟಲ್ ಕ್ವಾಂಟಿಟಿ ಆಗಿದೆ. ಓಕೆ. ಅದಕ್ಕೋಸ್ಕರ ಇದು ಡಿರೈವ್ಡ್ ಕ್ವಾಂಟಿಟಿ. ಓಕೆ. ಸೊ ಫೋರ್ಸ್ ನೋಡಿದ್ರೆ ನೀವು ಮಾಸ್ ಇಂಟು ಎಕ್ಸಲರೇಷನ್. ಓಕೆ. ಇಲ್ಲಿ ನೋಡ್ಬೋದು ನೀವು ಮಾಸ್. ಸೊ ಇದು ಮಾಸ್ ಮೇಲೆ ಡಿಪೆಂಡ್ ಆಗಿದೆ. ಮಾಸ್ ಬಂದ್ಬಿಟ್ಟು ಒಂದು ಫಂಡಮೆಂಟಲ್ ಕ್ವಾಂಟಿಟೀಸ್. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಯಾವ ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೋ ಅದನ್ನ ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಯಾವ ಫಿಸಿಕಲ್ ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರೋದಿಲ್ವೋ ಅಂತಹದನ್ನ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಇವಾಗ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಅಂದ್ರೆ, ಫಿಸಿಕಲ್ ಕ್ವಾಂಟಿಟಿ ಡೆಫಿನೇಷನ್ ನೆನ್ಪಿಟ್ಕೋಬೇಕು, ಫಂಡಮೆಂಟಲ್ ಕ್ವಾಂಟಿಟಿ ಡೆಫಿನೇಷನ್ ನೆನ್ಪಿಟ್ಕೋಬೇಕು. ಓಕೆ. ಅದೇ ತರ ಇದರದ ಎಕ್ಸಾಂಪಲ್ ಏನು ಅಂತ, ಫಂಡಮೆಂಟಲ್ ಕ್ವಾಂಟಿಟಿ ಎಷ್ಟಿವೆ? ಓಕೆ, 7+2. ಓಕೆ. ಸೊ ಡಿರೈವ್ಡ್ ಕ್ವಾಂಟಿಟೀಸ್ ಒಂದು 3-4 ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ. ಸೊ ಇಷ್ಟು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನಾನ್ ಫಿಸಿಕಲ್ ಕ್ವಾಂಟಿಟಿ. ಇವಾಗ ಸ್ನೇಹಿತರೆ ಒಂದು ಕ್ವಶನ್. ಸೊ ಇಲ್ಲಿ ನೋಡ್ಬೋದು ನೀವು, ಈಸ್ ಎವ್ರಿ ಕ್ಯಾರೆಕ್ಟರಿಸ್ಟಿಕ್ ಇನ್ ನೇಚರ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ ಅಂತ ಕೇಳ್ತಿದ್ದಾನೆ. ಅಂದ್ರೆ ನೇಚರ್ ನಲ್ಲಿ ಇರುವ ಎಲ್ಲ ಕ್ಯಾರೆಕ್ಟರಿಸ್ಟಿಕ್, ಎಲ್ಲ ಗುಣಗಳು ಫಿಸಿಕಲ್ ಕ್ವಾಂಟಿಟಿ ಇದೆಯಾ ಅಂತ ಕೇಳ್ತಿದ್ದಾನೆ ಸ್ನೇಹಿತರೆ. ಉದಾಹರಣೆಗೆ ಇವಾಗ ನೀವು ಯಾವುದೇ ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ ಅನ್ನ ಓಕೆ ನೋಡಿ ನೀವು ಬಹಳ ಖುಷಿ ಪಡ್ತಿರ್ಬೋದು. ಏನೋ ನೀವು ಯಾವುದೇ ಒಂದು ಸನ್ನಿವೇಶದಲ್ಲಿ ತುಂಬಾನೇ ಖುಷಿ ಆಗಿರ್ಬೋದು. ಇದೇನ್ ಖುಷಿ ಆಗಿರ್ತೀರಾ, ಇದೇನ್ ಹ್ಯಾಪಿ ಆಗಿರ್ತೀರಾ, ಇದನ್ನ ನೀವು ಎಕ್ಸ್ಪ್ರೆಸ್ ಅಂದ್ರೆ ಇದನ್ನ ನಾವು ಕ್ವಾಂಟಿಫೈ ಮಾಡಬಹುದಾ? ಇದನ್ನ ಹೇಳ್ಬಹುದಾ ನೀವು ಎಷ್ಟು ಖುಷಿಯಾಗಿದ್ದೀರಿ ಅಂತ? ಓಕೆ. ಸೊ ಇದನ್ನ ಅದೇ ಓವರಾಲ್ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಹ್ಯಾಪಿನ ನೀವು
ಮೆಜರ್ ಮಾಡಬಹುದಾ, ಅಳತೆ ಮಾಡಬಹುದಾ? ಇದನ್ನ ಅಳತೆ ಮಾಡಬಹುದಾದ್ರೆ ಇದನ್ನ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಓಕೆ, ಬಟ್ ಇದನ್ನು ಅಳತೆ ಮಾಡಕ್ ಆಗುದಿಲ್ಲ. ಅದಕ್ಕೆ ನಾವು ಈ ಹ್ಯಾಪಿನೆಸ್ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಕ್ ಆಗಲ್ಲ ಸ್ನೇಹಿತರೆ. ಅದೇ ತರ ಇಲ್ಲಿ ನೋಡ್ಬೋದು ನೀವು, ಒಬ್ಬ ಪೇಂಟರ್ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ದಾನೆ. ಓಕೆ, ಸೊ ಇನ್ನೊಬ್ಬ ಅದಕ್ಕಿಂತ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿರ್ಬೋದು. ಓಕೆ, ಈ ಎರಡು ಪೇಂಟಿಂಗ್ ನಲ್ಲಿ ನೀವು ಎರಡು ಚೆನ್ನಾಗಿದೆ, ಆದ್ರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಒಂದು ನಂಬರ್ ಅಲ್ಲಿ ಹೇಳಕ್ ಆಗುತ್ತಾ? ಸೊ ಇದನ್ನ ನಂಬರ್ ಅಲ್ಲಿ ಹೇಳಕ್ ಆಗಿದ್ರೆ, ಇದನ್ನ ನೀವು ಅಳತೆ ಮಾಡಕ್ ಆಗಿದ್ರೆ, ಈ ಬ್ಯೂಟಿಫುಲ್ನೆಸ್ ನ ಅಥವಾ ಈ ಹ್ಯಾಪಿನೆಸ್ ನ ನೀವು ಅಳತೆ ಮಾಡಕ್ ಆಗಿದ್ರೆ, ಇದನ್ನ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಿದ್ವಿ. ಅದಕ್ಕೋಸ್ಕರ ಸ್ನೇಹಿತರೆ, ಯಾವ ಫಿಸಿಕಲ್ ಕ್ವಾಂಟಿಟಿನ ನಾವು ಅಳತೆ ಮಾಡಕ್ ಆಗೋದಿಲ್ವೋ ಅಂತ ಫಿಸಿಕಲ್ ಕ್ವಾಂಟಿಟೀಸ್ ನ ನಾವು ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ನೋಡಬಹುದು ನೀವು, ದ ಕ್ವಾಂಟಿಟೀಸ್ ವಿಚ್ ಕೆನಾಟ್ ಬಿ ಮೆಜರ್ಡ್ ಆರ್ ಕಾಲ್ಡ್ ಆಸ್ ನಾನ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಸೊ ಇವಾಗ ಇದು ಗ್ಲೋಯಿಂಗ್ ಆಫ್ ಬಲ್ಬ್, ಒಂದು ಬಲ್ಬ್ ಗ್ಲೋ ಆಗ್ತಾ ಇದೆ. ಓಕೆ, ಇವಾಗ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಇದು ಬಲ್ಬ್ ಗ್ಲೋ ಆಗುವುದು ಅಥವಾ ಶೈನ್ ಆಗುವುದು ಇದು ಫಿಸಿಕಲ್ ಕ್ವಾಂಟಿಟಿನಾ ಅಂತ ಕೇಳಿದ್ರೆ ನಾವು ಏನ್ ಹೇಳ್ಬೋದು? ಸೊ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನ್ ಡೆಫಿನೇಷನ್? ಸೊ ಯಾವ ಕ್ವಾಂಟಿಟಿನ ನಾವು ಮೆಜರ್ ಮಾಡಕ್ ಆಗುತ್ತೋ ಅದು ಫಿಸಿಕಲ್ ಕ್ವಾಂಟಿಟಿ. ಸೊ ಇವಾಗ ಈ ಗ್ಲೋಯಿಂಗ್ ಆಫ್ ದ ಬಲ್ಬ್ ಇದೇನು ಬಲ್ಬ್ ಉರಿತಾ ಇದೆ, ಈ ಉರಿಯುವುದು ಇದು ಮೆಜರ್ ಮಾಡಕ್ಕಾದ್ರೆ ಇದನ್ನ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಇಂದ ತಿಳಿಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ನೋಡ್ಬೋದು ನೀವು, ಇಲ್ಲಿ ನಾವು ಏನ್ ಮಾಡಿದ್ವಿ, ಒಂದು ಟಾರ್ಚ್ ಇಟ್ಟಿದ್ದೇವೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಒಂದು ವೈಟ್ ಶೀಟ್ ಆಫ್ ಪೇಪರ್ ಇಟ್ಟಿದ್ದೀವಿ. ಓಕೆ, ಇಲ್ಲಿ ನಾವು ಒಂದು ಕ್ಯಾಂಡಲ್ ಇಟ್ಟಿದ್ದೇವೆ. ಇವಾಗ ನಾವು ಯಾವಾಗ ಟಾರ್ಚ್ ನ ಸ್ಟಾರ್ಟ್ ಮಾಡ್ತೀವೋ ಇದರ ಬೆಳಕು ಬಂದ್ಬಿಟ್ಟು ಇಲ್ಲಿ ಬೀಳುತ್ತೆ. ಓಕೆ, ಸೊ ಇಲ್ಲಿ ನಾವು ಕ್ಯಾಂಡಲ್ ನ ಆನ್ ಮಾಡಿದೀವಿ. ಸೊ ಆಬ್ವಿಯಸ್ಲಿ ಸೊ ಇಲ್ಲಿ ಬಂದ್ಬಿಟ್ಟು ನಮ್ಗೆ ತುಂಬಾನೇ ಹೆಚ್ಚಿಗೆ ಬೆಳಕು ಸಿಗುತ್ತೆ. ಓಕೆ, ಇಲ್ಲಿ ತುಂಬಾನೇ ಕಡಿಮೆ ಬೆಳಕು ಸಿಗುತ್ತೆ, ಯಾಕಂದ್ರೆ ಟಾರ್ಚ್ ನ ಬೆಳಕು ಹೆಚ್ಚಿಗೆ ಇದೆ, ಇದ್ರದ್ದು ಬೆಳಕು ಕಡಿಮೆ ಇದೆ. ಸೊ ಇದನ್ನ ಹೆಂಗ್ ಮೆಜರ್ ಮಾಡೋದಪ್ಪ, ಇದನ್ನ ಅಳೆಯುವುದು ಹೇಗೆ? ಸೊ ನಾವು ಏನ್ ಮಾಡಿದ್ವಿ ಸ್ನೇಹಿತರೆ, ಇದನ್ನ ನಾವು ಯಾವಾಗ ಒಂದು ಕ್ಯಾಂಡಲ್ ಹಚ್ಚಿದ್ವಿ ಇದ್ರಲ್ಲಿ ಡಿಫ್ರೆನ್ಸ್ ಇತ್ತು. ಸೊ ಏನ್ ಮಾಡ್ತೇವೆ, ನಾವು ಇನ್ನೊಂದು ಕ್ಯಾಂಡಲ್ ಹಚ್ಚಿ ನೋಡ್ತೇವೆ. ಓಕೆ, ಸೊ ಆವಾಗ್ಲೂ ಕೂಡ ಇದ್ರ ಬೆಳಕಿನ ಡಿಫ್ರೆನ್ಸ್ ಕಾಣ್ತಿತ್ತು. ಓಕೆ, ಇಲ್ಲಿ ಹೆಚ್ಚಿಗೆ ಬೆಳಕು, ಇಲ್ಲಿ ಕಡಿಮೆ ಬೆಳಕಿತ್ತು. ಆಗ ಇನ್ನೊಂದು ಕ್ಯಾಂಡಲ್ ಹಚ್ಚಿದ್ವಿ ಸ್ನೇಹಿತರೆ. ಸೊ ಈ ತರ ನಾವು ಕ್ಯಾಂಡಲ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ವಿ. ಸೊ ಒಂದು ಟೈಮ್ ಹೀಗೆ ಬಂತಂದ್ರೆ ಒಂದು ಕನಿಷ್ಠ ಪಕ್ಷ ಒಂದು ಅಪ್ರಾಕ್ಸಿಮೇಟ್ ಒಂದು 10 ಕ್ಯಾಂಡಲ್ಸ್ ಹಚ್ಚಿದಾಗ ಇಲ್ಲಿ ಏನಾಗಿತ್ತು, ಇದ್ರ ಬೆಳಕು ಒಂದೇ ಕಾಣಿಸ್ತಾ ಇತ್ತು. ಓಕೆ, ಸೊ ನಾವು ಇವಾಗ ಏನ್ ಹೇಳ್ಬೋದಂದ್ರೆ, ಈ ಟಾರ್ಚ್ ನ ಬೆಳಕು, ಓಕೆ, ಈ ಟಾರ್ಚ್ ಒಂದು ಟಾರ್ಚ್ ನ ಬೆಳಕು ಈಸ್ ಈಕ್ವಲ್ ಟು ಶೈನಿಂಗ್ ಆಫ್ 10 ಕ್ಯಾಂಡಲ್ಸ್ ಅಂತ ಹೇಳ್ಬೋದು. ಓಕೆ, ಸೊ ನಾವು ಇದನ್ನ ಇವಾಗ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇವಾಗ ನಾವು ಆ ಶೈನಿಂಗ್ ಆಫ್ ದ ಟಾರ್ಚ್ ನ ಒಂದು ನಂಬರ್ ಇಂದ ಹೇಳ್ತಾ ಇದ್ದೀವಿ, ಈಸ್ ಈಕ್ವಲ್ ಟು 10 ಕ್ಯಾಂಡಲ್ಸ್ ಅಂತ. ಓಕೆ, ಇವಾಗ 10 ಕ್ಯಾಂಡಲ್ಸ್ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಇದನ್ನ ಮೆಜರ್ ಅಳತೆ ಮಾಡ್ತಾ ಇದ್ರಿ ಅಂತ ಅರ್ಥ. ಓಕೆ, ಸೊ ಇವಾಗ ನಾವು ಇದನ್ನ ಶೈನಿಂಗ್ ಅಥವಾ ಗ್ಲೋಯಿಂಗ್ ಅನ್ನ ನಾವು ಏನ್ ಹೇಳ್ಬೋದು ಅಂದ್ರೆ ಇದೊಂದು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಶೈನಿಂಗ್ ಆಫ್ ಟಾರ್ಚ್ ಇಸ್ ಈಕ್ವಲ್ ಟು 10 into 1 ಕ್ಯಾಂಡಲ್. ಅಂದ್ರೆ 1 ಕ್ಯಾಂಡಲ್ ಉರಿದಾಗ ಎಷ್ಟು ಬೆಳಕು ಬರ್ತಿತ್ತು ಅದ್ರ 10 ಪಟ್ಟು ನಾವು ಹಚ್ಚಿದ್ರೆ ಅದು ಒಂದು ಟಾರ್ಚ್ ನ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ಶೈನಿಂಗ್ ಆಫ್ ಟಾರ್ಚ್ ಇಸ್ ಈಕ್ವಲ್ ಟು 10 into 1 ಕ್ಯಾಂಡಲ್. ಸೊ ಇದನ್ನ ನೋಡಿದ್ರೆ ಒಂದು ಫಾರ್ಮುಲಾ ಮಾಡ್ಬೋದು ಸ್ನೇಹಿತರೆ. ಇದು ಕ್ಯೂ ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ. ಇಲ್ಲಿ ಶೈನಿಂಗ್ ಆಫ್ ಟಾರ್ಚ್ ಅಂತಲ್ಲ, ಯಾವುದೇ ಫಿಸಿಕಲ್ ಕ್ವಾಂಟಿಟಿನ ನೀವು ತಗೊಂಡ್ರು ಕೂಡ, ಓಕೆ, ಎನ್ ಅಂದ್ರೆ ನಂಬರ್ ಇಂಟು ಯೂನಿಟ್, ಇದು ಯೂನಿಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಫಿಸಿಕಲ್ ಕ್ವಾಂಟಿಟಿ ಇಸ್ ಈಕ್ವಲ್ ಟು ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಸೊ ಯೂನಿಟ್ ಅಂದ್ರೆ 1. ಸೊ ಇಲ್ಲಿ ನಾವು 1 ಹಚ್ಚಿದ್ವಿ, ಫಸ್ಟ್ ಇನಿಷಿಯಲ್ 1 ಹಚ್ಚಿದ್ವಿ ತಾನೆ. ಸೊ 1 ಕ್ಯಾಂಡಲ್ ಇಂಟು 10 ಮಾಡಿದ್ರೆ ಇಲ್ಲಿ ಆ ಫಿಸಿಕಲ್ ಕ್ವಾಂಟಿಟಿ ಇಲ್ಲಿ ಈಕ್ವಲ್ ಟು ಶೈನಿಂಗ್ ಆಫ್ ದ ಟಾರ್ಚ್ ಬಂದಿತ್ತು. ಓಕೆ, ಸೊ ಇದು ಫಿಸಿಕಲ್ ಕ್ವಾಂಟಿಟಿ ಇಸ್ ಈಕ್ವಲ್ ಟು ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಸೊ ಏನಪ್ಪಾ ಇದು ಯೂನಿಟ್ ಅಂದ್ರೆ ಸ್ನೇಹಿತರೆ? ಯೂನಿಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯೂನಿಟ್ ಅಂದ್ರೆ ಇದ್ರ ಇಂಗ್ಲಿಷ್ ಮೀನಿಂಗ್ ಅಂತ ಹೇಳಿದ್ರೆ ಸ್ನೇಹಿತರೆ 1. ಓಕೆ, ಇಲ್ಲಿ ನೋಡ್ಬೋದು ನೀವು, ಈ ಟಾರ್ಚ್ ನ ಬೆಳಕು ಎಷ್ಟಿತ್ತು ಅಂತ ನಾವು ಕೇಳಿದ್ರೆ ಈ ಟಾರ್ಚ್ ನ ಬೆಳಕು ಇಲ್ಲಿ ನೋಡ್ಬೋದು, ಇದು ಒಂದು ಕ್ಯಾಂಡಲ್ ಎಷ್ಟು ಬೆಳಕು ಕೊಡ್ತಾ ಇತ್ತೋ ಅದರ 10 ಪಟ್ಟು. ಓಕೆ, ಒಂದು ಕ್ಯಾಂಡಲ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಒಂದು ಕ್ಯಾಂಡಲ್ ಎಷ್ಟು ಬೆಳಕು ಕೊಡ್ತಾ ಇತ್ತು ಅದರ 10 ಪಟ್ಟು
ಈ ಟಾರ್ಚ್ ನ ಬೆಳಕು. ಓಕೆ, ಸೊ ಇದು ಒಂದು ಕ್ಯಾಂಡಲ್ ಅಂತ ನಾವು ಏನ್ ಹೇಳ್ತಾ ಇದೀವಿ, ಇದು ಇದರ ಯೂನಿಟ್. ಓಕೆ, ಸೊ ಅದೇ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ ಇಲ್ಲಿ ನೋಡಬಹುದು ನೀವು ಎಲ್ಲೋ ಮಾರ್ಕೆಟ್ ನಲ್ಲಿ ಬಟ್ಟೆ ತಗೊಳಕ್ ಹೋಗಿದ್ದೀರಿ ಅನ್ಕೊಳ್ಳಿ. ಸೊ ಅವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು 8 ಮೀಟರ್ ಬಟ್ಟೆ ಕೇಳ್ತೀರಾ. ಸೊ ಅವಾಗ ಏನ್ ಮಾಡ್ತಾನ ಅವನು, 8 ಮೀಟರ್ ಯಾವ ತರ ಕಟ್ ಮಾಡ್ತಾನೆ? ಸೊ ಅವನ ಹತ್ರ ಆಲ್ರೆಡಿ ಒಂದು 1 ಮೀಟರ್ ಅಂತ ಒಂದು ಉದ್ದ, ಒಂದು ಸ್ಟ್ಯಾಂಡರ್ಡ್ ಅಂತ ಇಟ್ಕೊಂಡಿರ್ತಾನ. 1 ಮೀಟರ್ ಅಂತ ಒಂದು ಒಂದು ಪಟ್ಟಿ, ಒಂದು ಕಟ್ಟಿಗೆ ಮೇಲೆ ಒಂದು ಅವನ ಹತ್ರ ಒಂದು ಮೆಜರ್ಮೆಂಟ್ ಇರ್ತದೆ, ಅದು 1 ಮೀಟರ್. ಓಕೆ, ಸೊ ಆ 1 ಮೀಟರ್ ಏನ್ ಅವನ ಹತ್ರ ಇರುತ್ತೋ, ನೀವು 8 ಮೀಟರ್ ಕೇಳಿದ್ರೆ ಆ 1 ಮೀಟರ್ ಇಂದ ಅವನು 8 ಸಾರಿ ಅಳೆದು ಕಟ್ ಮಾಡಿ ಕೊಡ್ತಾನೆ ಸ್ನೇಹಿತರೆ. ಸೊ ಅದ್ ನಾ ಏನ್ ಹೇಳಿದ್ದೆ, ನಾನು 1 ಮೀಟರ್ ಅಂತ ಏನ್ ಹೇಳ್ತಾ ಇದ್ದೇನೋ, ಸೊ ಅದು 1 ಅನ್ನೋದು ಯೂನಿಟ್ ಸ್ನೇಹಿತರೆ. ಓಕೆ, ಸೊ ಆ 1 ಮೀಟರ್ ಅನ್ನೋದು ಲೆಂತ್ ನ ಅಳೆಯುವುದು, ಅದು ಯೂನಿಟ್ ಆಗಿದೆ. ಸೊ ಯೂನಿಟ್ ಅಂದ್ರೆ 1. ಓಕೆ, ಸೊ ನಿಮ್ಗೆ ಯಾವ ತರ ಇನ್ನೊಂದು ಉದಾಹರಣೆ ಅಂದ್ರೆ, ಇವಾಗ ನಿಮ್ಗೆ ಏನೋ ತೂಕ ನೋಡ್ಬೇಕಾಗಿದೆ ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಅದನ್ನ ಈ ತರ, ಸೊ ಈ ವೇಟ್ ನ ನೋಡಿರ್ತೀವಿ. ಓಕೆ, ಸೊ ಇದು 1 kg ವೇಟ್ ನ ಇಲ್ಲಿ ನಿಮ್ಗೆ ಎಷ್ಟು kg ಬೇಕು ಅಷ್ಟನ್ನ ನಾವು ಇಲ್ಲಿ ಸೇರಿಸ್ತಾ ಹೋಗ್ತೇವೆ. ಉದಾಹರಣೆಗೆ ನೀವು 5 kg ನ ನೀವು ವೇಟ್ ನೋಡ್ತಾ ಇದ್ದೀರಿ ಅನ್ಕೊಳ್ಳಿ. ಸೊ ಅವಾಗ ಈ 1 kg ಅಂತ ಇರೋ ಕಲ್ನ ಇಂಥದ್ದು ಒಂದು 5 ಕಲ್ನ ನಾವು ಇಡ್ತೇವೆ. ಓಕೆ, ಸೊ ನಾವು ಇದು 1 ಕಲ್ನ ನಾವು ನೋಡ್ತಾ ಇದೀವೋ ಇದು ಯೂನಿಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಯೂನಿಟ್ ಅಂದ್ರೆ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇನ್ವಾಲ್ವ್ಸ್ ಕಂಪ್ಯಾರಿಸನ್ ವಿತ್ ಅ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಸ್ನೇಹಿತರೆ, ಸೊ ಇನ್ನು ತುಂಬಾನೇ ಹಳೆ ಕಾಲದಲ್ಲಿ, ಅಂದ್ರೆ ಇನ್ನು ಏನೋ ಡೆವಲಪ್ಮೆಂಟ್ಸ್ನೇ ಆಗಿರ್ಲಿಲ್ಲ, ಇವೇನು ಬಸ್ ಆಗಲಿ ಪ್ಲೇನ್ ಆಗಲಿ ಇವೇನೂ ಇರಲಿಲ್ಲ. ಸೊ ಅವಾಗ ಆಗಿನ ಕಾಲದಲ್ಲಿ ಏನಾಗಿತ್ತಿತ್ತಂದ್ರೆ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿನೂ ಜನ ವಾಸಿಸ್ತಿದ್ರು. ಸೊ ಆಗ ಅವ್ರಿಗೂ ಏನಾಗ್ತಿತ್ತು ಅಂದ್ರೆ, ವ್ಯಾಪಾರ ಮಾಡ್ಲಿಕ್ಕೆ ಇವೇನೋ ಏನಂತಾರೆ ಅದಕ್ಕೆ, ಆಹಾರ ಖರೀದಿ ಮಾಡ್ಲಿಕ್ಕೆ ಆಗ್ಲಿ, ಬಟ್ಟೆ ಖರೀದಿ ಮಾಡ್ಲಿಕ್ಕಾಗ್ಲಿ, ಇವೆಲ್ಲ ಇದಕ್ಕೆ ಅಳತೆ ಮಾಡ್ಲಿಕ್ಕೆ ಒಂದು ಸಾಧನಗಳು ಬೇಕಾಗಿತ್ತು. ಆದ್ರೆ ಏನು ಡೆವಲಪ್ಮೆಂಟ್ಸ್ನೇ ಆಗಿರ್ಲಿಲ್ಲ. ಆಗ ಏನ್ ಮಾಡಿದ್ರು ಜನ ತಮ್ ಯಾವ ತರ ತಿಳಿತಾ ಇತ್ತು ಅದೇ ತರ ತಮ್ಮದೇ ಆದ ಒಂದು ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದ್ರು ಸ್ನೇಹಿತರೆ. ಸೊ ನಿಮ್ಗೂ ನೋಡಿರ್ಬೋದು, ಚಿಕ್ಕವರಿದ್ದಾಗ ಈ ತರ ನಾವು ಮೆಜರ್ ಮಾಡ್ತಿದ್ವಿ, ನೋಡಿರ್ಬೋದು ನೀವು. ಒಂದು ಗೇಣ್ ಅಂತ ಈ ತರ ಮೆಜರ್ ಮಾಡ್ತಾ ಇದ್ವಿ. ಸೊ ಈ ತರ ಏನ್ ಮೆಜರ್ ಮಾಡ್ತಾ ಇದ್ದೇವೋ, ಸೊ ಇದೇನೋ ತಮ್ಮ ಒಂದು ಕಮ್ಯುನಿಟಿ ಪ್ರಕಾರ ಇದು ಒಂದು ಅಳವಡಿಸ್ಕೊಂಡಿದ್ರು ಸ್ನೇಹಿತರೆ. ಓಕೆ, ಆದ್ರೆ ಇದು ಸ್ಟ್ಯಾಂಡರ್ಡ್ ಆಗಿರ್ಲಿಲ್ಲ. ಸೊ ಈ ತರ ಎಲ್ರು ಒಂದೊಂದು ಏರಿಯಾದಲ್ಲಿ ಅದೇ ಅವ್ರದೇ ಆದಂತಹ ಒಂದು ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಸೊ ಅದೇ ತರ ಏನ್ ಮಾಡಿದ್ರು, ಬ್ರಿಟಿಷರು ಒಂದು ಸಿಸ್ಟಮ್ ನ ಯೂಸ್ ಮಾಡ್ತಿದ್ರು ಸ್ನೇಹಿತರೆ, FPS ಸಿಸ್ಟಮ್ ಅಂತ. ಅವ್ರು ಏನ್ ಮಾಡ್ತಿದ್ರು, ನಾವು ನೋಡಿದ್ವಿ, ಲೆಂತ್, ಮಾಸ್, ಟೈಮ್ ಅಂತ ಏನು ಫಂಡಮೆಂಟಲ್ ಕ್ವಾಂಟಿಟೀಸ್ ನೋಡಿದ್ವಿ ಸ್ನೇಹಿತರೆ. ಅವರು ಲೆಂತ್ ನ ಫೂಟ್ ಅಥವಾ ಫೀಟ್ ನಲ್ಲಿ ಮೆಜರ್ ಮಾಡ್ತಿದ್ರು, ಮಾಸ್ ನ ಪೌಂಡ್ ನಲ್ಲಿ ಮೆಜರ್ ಮಾಡ್ತಿದ್ರು. ಓಕೆ, ಟೈಮ್ ನ ಸೆಕೆಂಡ್ಸ್ ನಲ್ಲಿ ಮೆಜರ್ ಮಾಡ್ತಿದ್ರು. ಓಕೆ, ಸೊ ಇದೇನು ಇದೆ ಈ ಸಿಸ್ಟಮ್ ನ FPS ಸಿಸ್ಟಮ್ ಅಂತ ಕರಿತಿದ್ರು ಸ್ನೇಹಿತರೆ. ಆದ್ರೆ ಗಮನಿಸಬೇಕಾದಂತ ವಿಷಯ ಏನಂದ್ರೆ, ಈ FPS ಸಿಸ್ಟಮ್ ಕೇವಲ ಬ್ರಿಟನ್ ನಲ್ಲಿ ಅಷ್ಟೇ ನಡೀತಿತ್ತು. ಓಕೆ, ಸೊ FPS ಸಿಸ್ಟಮ್ ಇಸ್ ಬೇಸ್ಡ್ ಆನ್ ಫೂಟ್, ಪೌಂಡ್, ಸೆಕೆಂಡ್. ಓಕೆ, ಸೊ ಅವಾಗ ನೀವು ನೋಡಿರ್ಬೋದು, ನಾವು ಇವಾಗ್ಲಾದ್ರೂ ಇದನ್ನ ಸ್ವಲ್ಪ ನಮ್ಗೆ ಇದ್ರ ಇನ್ಫ್ಲುಯೆನ್ಸ್ ಇದೆ. ಏನಂದ್ರೆ ನೀವು ಬ್ರೆಡ್ ಆಗ್ಲಿ ತಗೊಳಕ್ ಹೋದಾಗ ಬೇಕರಿಯಲ್ಲಿ ಕೇಳಿರ್ಬೋದು 1 ಪೌಂಡ್ ಬ್ರೆಡ್ ಅಂತ. ಸೊ ಇದು ಪೌಂಡ್, ಅವಾಗ ಇದು ಬಂದಿರೋದು ಆಕ್ಚುಲಿ ಬ್ರಿಟನ್ ನಲ್ಲೇ. ಸೊ ಅಲ್ಲಿ ಅವರು ಒಂದು ಆಹಾರನ ಒಂದು ಬ್ರೆಡ್ ಎಷ್ಟು ಸೈಜ್ ಇರುತ್ತೋ ಅಷ್ಟನ್ನ ಅವರು ಪೌಂಡ್ ಅಂತ ಕನ್ಸಿಡರ್ ಮಾಡಿದ್ರು. ಓಕೆ, ಸೊ ಈ ತರ ಇದು ಫೂಟ್ ಪೌಂಡ್ ಸಿಸ್ಟಮ್ ಒರಿಜಿನೇಟ್ ಆಗಿರೋದು ಬ್ರಿಟನ್ ನಲ್ಲಿ. ಓಕೆ, ಅದೇ ತರ ಬಂದ್ಬಿಟ್ಟು ಸ್ನೇಹಿತರೆ, ಫ್ರೆಂಚ್ ನಲ್ಲಿ ಅವರು ಬೇರೆ ತರ ಮೆಜರ್ ಮಾಡ್ತಿದ್ರು. ಅವರು ಲೆಂತ್ ನ ಸೆಂಟಿಮೀಟರ್ ನಲ್ಲಿ ಮೆಜರ್ ಮಾಡ್ತಿದ್ರು, ಮಾಸ್ ನ ಗ್ರಾಮ್ ನಲ್ಲಿ ಮೆಜರ್ ಮಾಡ್ತಿದ್ರು. ಓಕೆ, ಟೈಮ್ ನ ಸೆಕೆಂಡ್ಸ್ ನಲ್ಲಿ ಮೆಜರ್ ಮಾಡ್ತಿದ್ರು. ಆದ್ರೆ ಇದು ಬರೀ ಫ್ರಾನ್ಸ್ ನಲ್ಲಿ ಇತ್ತು. ಓಕೆ, ಸೊ ಹೀಗೆ ಡೆವಲಪ್ಮೆಂಟ್ಸ್ ಆಗ್ತಾ ಹೋದಾಗ ಇನ್ನೊಂದು ಸಿಸ್ಟಮ್ ಬಂತು ಸ್ನೇಹಿತರೆ. ಸೊ ಇದನ್ನ MKS ಸಿಸ್ಟಮ್ ಅಂತ ಕರೆದ್ರು.
ಸೊ ಇದನ್ನ ಏನ್ ಮಾಡಿದ್ರು, ಇದು CGS ಸಿಸ್ಟಮ್ ನ ಚೂರ್ ಮಾಡಿಫಿಕೇಶನ್ ಮಾಡಿದ್ರು. ಈ ಸೆಂಟಿಮೀಟರ್ ಅನ್ನೋದು ತುಂಬಾನೇ ಚಿಕ್ಕ ಒಂದು ಸ್ಕೇಲ್ ಆಗ್ತಾ ಇತ್ತು. ಸೊ ಅದನ್ನ ಏನ್ ಮಾಡಿದ್ರು, ಇಲ್ಲಿ ಮೀಟರ್ ಅಂತ ಮಾಡಿದ್ರು. ಓಕೆ, ಸೊ ಲೆಂತ್ ನ ಏನೇ ಅಳಿದ್ರು ಮೀಟರ್ ನಲ್ಲಿ, ಸೊ ಮಾಸ್ ನ ಏನೇ ನೀವು ಅಳದ್ರು ಕೆಜಿಯಲ್ಲಿ, ಸೊ ಟೈಮ್ ನ ಸೆಕೆಂಡ್ಸ್ ನಲ್ಲಿ. ಸೊ ಈ ತರ ಸಿಸ್ಟಮ್. ಸೊ ಈ ತರ ನಮಗೆ ಮೆಜರ್ ಮಾಡ್ಲಿಕ್ಕೆ 3 ಸಿಸ್ಟಮ್ ಇತ್ತು ಸ್ನೇಹಿತರೆ. ಒಂದು ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ FPS ಸಿಸ್ಟಮ್, ಇನ್ನೊಂದು ಬಂದ್ಬಿಟ್ಟು CGS ಸಿಸ್ಟಮ್, ಇನ್ನೊಂದು ಬಂದ್ಬಿಟ್ಟು MK ಸಿಸ್ಟಮ್. ಓಕೆ, ಸೊ ಇದರಲ್ಲಿ MK ಸಿಸ್ಟಮ್ ತುಂಬಾನೇ ಒಂದು ಕನ್ವೀನಿಯಂಟ್ ಆಗಿತ್ತು. ಆದ್ರೆ ಇದ್ರದೊಂದು ನ್ಯೂನತೆ ಇತ್ತು ಸ್ನೇಹಿತರೆ, ಇದ್ರದೊಂದು ಡ್ರಾಬ್ಯಾಕ್ ಇತ್ತು. ಸೊ ಏನಪ್ಪ ಡ್ರಾಬ್ಯಾಕ್ ಅಂದ್ರೆ, ಒಂದು ಇದು ಏನಪ್ಪಾ ಅಂದ್ರೆ, ಈ 3 ಸಿಸ್ಟಮ್ ನೋಡಿದ್ದು ಬರೀ 3 ಫಂಡಮೆಂಟಲ್ ಕ್ವಾಂಟಿಟೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಅಂದ್ರೆ ಬರೀ ಲೆಂತ್ ನ, ಮಾಸ್ ನ, ಟೈಮ್ ಇವು 3 ಕ್ವಾಂಟಿಟೀಸ್ ನ ಇದು ಮೆಜರ್ ಮಾಡ್ತಾ ಇತ್ತು. ಇಲ್ಲಿ ನೋಡ್ಬೋದು ಮೀಟರ್, ಕೆಜಿ, ಸೆಕೆಂಡ್ಸ್ ಅಂತ. ಓಕೆ, ಆದ್ರೆ ಹಿಂಗ್ ಸೈನ್ಸ್ ಬೆಳೀತಾ ಹೋಯ್ತು, ಹಿಂಗ್ ಡೆವಲಪ್ಮೆಂಟ್ಸ್ ಆಗ್ತಾ ಹೋಯ್ತು. ಸೊ ನಾವು ನೋಡಿದ್ವಿ ಲಾಸ್ಟ್ ಸ್ಲೈಡ್ ನಲ್ಲಿ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದ್ದು. ಇನ್ನು ಟೆಂಪರೇಚರ್ ಬಂತು, ಮತ್ತು ಇದು ಏನಪ್ಪಾ ಲ್ಯೂಮಿನಸ್ ಇಂಟೆನ್ಸಿಟಿ ಆಫ್ ಕ್ಯಾಂಡಲ್, ಈ ತರ 7 ಕ್ವಾಂಟಿಟೀಸ್ ಬಂತು. ಓಕೆ, ಸೊ ಈ ಎಲ್ಲ ಫಂಡಮೆಂಟಲ್ ಕ್ವಾಂಟಿಟೀಸ್ಗೆ ಇದರಲ್ಲಿ ಯೂನಿಟೇ ಇರಲಿಲ್ಲ. ಸೊ ಅದೊಂದು ಡ್ರಾಬ್ಯಾಕ್ ಇತ್ತು ಸ್ನೇಹಿತರೆ. ಸೊ ಇನ್ನೊಂದು ಡ್ರಾಬ್ಯಾಕ್ ಏನಂದ್ರೆ, ಸೊ ಡೆವಲಪ್ಮೆಂಟ್ಸ್ ಆದಂಗೆ ಸೊ ಜನನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾವೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಸ್ಟಾರ್ಟ್ ಮಾಡಿದಾಗ ಏನಾಯ್ತು, ಫ್ರೆಂಚ್ ಪರ್ಸನ್ ಬಂದ್ಬಿಟ್ಟು ಬ್ರಿಟನ್ ನಲ್ಲಿ ಬಂದ್ರೆ ಅಲ್ಲೇ ಬೇರೆ ಯೂನಿಟ್ಸ್ ನಡೀತಾ ಇತ್ತು. ಓಕೆ, ಬ್ರಿಟನ್ ಅವನು ಫ್ರೆಂಚ್ ಬಂದ್ರೆ ಅಲ್ಲೇನೆ ಬೇರೆ ಯೂನಿಟ್ಸ್ ನಡೀತಾ ಇತ್ತು. ಓಕೆ, ಇಂಡಿಯಾದವನು ಅಮೆರಿಕಾಗ ಹೋದ್ರೆ ಅಲ್ಲೇ ಬೇರೆ ತಮ್ಮ ಒಂದು ರಾಜ್ಯದಲ್ಲಿ ಅವರು ತಮ್ಮದೇ ಒಂದು ಯೂನಿಟ್ಸ್ ಮಾಡ್ಕೊಂಡಿದ್ರು ಸ್ನೇಹಿತರೆ. ಸೊ ಇದನ್ನೆಲ್ಲ ಏನ್ ಮಾಡಿದ್ರು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಇದನ್ನೆಲ್ಲ ಒಂದು ಬಾಧೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಸೊ ಆಗ ಏನ್ ಮಾಡಿದ್ರು, ಎಲ್ಲ ದೇಶದ ಸೈಂಟಿಸ್ಟ್ ಕೂಡ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದ್ರು. ಅಂದ್ರೆ ಎಲ್ಲರದು ಯೂನಿಟ್ಸ್ ಒಂದೇ ಆಗಿರ್ಬೇಕು ಅಂತ ಒಂದು ನಿರ್ಧಾರ ತಗೊಂಡ್ರು ಸ್ನೇಹಿತರೆ. ಸೊ ಆಗ ಎಲ್ಲರೂ ಒಂದು ಕಡೆ ಸೇರ್ಕೊಂಡು, ಅದು ಫ್ರಾನ್ಸ್ ನಲ್ಲಿ ಸೇರ್ಕೊಂಡು ಒಂದು ಕಾನ್ಫರೆನ್ಸ್ ಮಾಡಿದ್ರು. ಸೊ ಆ ಕಾನ್ಫರೆನ್ಸ್ ನ ಏನಂತ ಕರೆದ್ರು ಅಂದ್ರೆ, ಇದಕ್ಕೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಕರೆದ್ರು. ಓಕೆ, ಸೊ ಈ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ನಲ್ಲಿ ಏನು ಯೂನಿಟ್ಸ್ ನ ಕನ್ಸಿಡರ್ ಮಾಡಿದ್ರು, ಪರಿಗಣಿಸಿದ್ರು, ಆ ಯೂನಿಟ್ಸ್ ನೇ ಓಕೆ ಎಲ್ಲ ವರ್ಲ್ಡ್ ವೈಡ್ ನ ಎಕ್ಸೆಪ್ಟ್ ಆಗಿದೆ. ಸೊ ಇದನ್ನ SI ಸಿಸ್ಟಮ್ ಅಂತ ಕರೆದ್ರು ಸ್ನೇಹಿತರೆ. ಸೊ ಈ SI ಸಿಸ್ಟಮ್ ನಲ್ಲಿ ಇಲ್ಲಿ ನೋಡ್ಬೋದು ನೀವು. ಸೊ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ನಾವ್ ಏನ್ ನೋಡಿದ್ವಿ, ಲೆಂತ್, ಮಾಸ್, ಟೈಮ್. ಇಲ್ಲಿ ನೋಡ್ಬೋದು ಲೆಂತ್ ನ ಮೀಟರ್ ನಲ್ಲಿ ಅಳಿತಾರೆ, ಮಾಸ್ ನ ಕೆಜಿಯಲ್ಲಿ, ಟೈಮ್ ನ ಸೆಕೆಂಡ್ಸ್ ನಲ್ಲಿ, ಟೆಂಪರೇಚರ್ ನ ಕೆಲ್ವಿನ್ ನಲ್ಲಿ, ಓಕೆ, ಎಲೆಕ್ಟ್ರಿಕ್ ಕರೆಂಟ್ ನ ಆಂಪಿಯರ್ ನಲ್ಲಿ, ಲುಮಿನಸ್ ಇಂಟೆನ್ಸಿಟಿ ನ ಕ್ಯಾಂಡೆಲಾದಲ್ಲಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನ ಮೋಲ್ ನಲ್ಲಿ ಅಳಿತಾರೆ ಸ್ನೇಹಿತರೆ. ಓಕೆ, ಸೊ ಇವು ಬಂದ್ಬಿಟ್ಟು ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲೂ ಹೋದ್ರೂ ಕೂಡ ಈ SI ಯೂನಿಟ್ಸ್ ಅಂದ್ರೆ ಇದೇ SI ಯೂನಿಟ್ ಆಗಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಇದನ್ನ ಹೆಸರು ಕೊಟ್ಟಿರೋದು. ಓಕೆ, ಸೊ ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಆಗಿದೆ ಸ್ನೇಹಿತರೆ. ಸೊ ಇವಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಅಂದ್ರೆ, ನಾವು ನೋಡಿರೋದು ಇವಾಗ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ಎಷ್ಟು ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ ಅಂತ ಕೇಳ್ತಾನೆ, ಇವು ನೆನ್ಪಿಟ್ಕೋಬೇಕು. ಆನಂತರ ಮುಖ್ಯವಾದಂತ ವಿಷಯ ಅಂದ್ರೆ ಸ್ನೇಹಿತರೆ, ಇದನ್ನ ನೀವು ನೆನ್ಪಿಟ್ಕೋಬೇಕು. ಈ SI ಯೂನಿಟ್ ಏನಿದೆಯಲ್ಲ ಇದನ್ನ ನೆನ್ಪಿಟ್ಕೋಬೇಕು. ಅಂದ್ರೆ ಲೆಂತ್ ನ ನಾವು ಮೀಟರ್ ನಲ್ಲಿ ಮೆಜರ್ ಮಾಡ್ತೀವಿ, ಅಳತೆ ಮಾಡ್ತೇವೆ. ಮಾಸ್ ನ ಕೆಜಿಯಲ್ಲಿ ಅಳತೆ ಮಾಡ್ತೇವೆ. ಓಕೆ, ಸೊ ಈ ತರ ಇದನ್ನ ನೀವು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಓಕೆ, ಸೊ ಇದು ನಿಮ್ಮ CET-ಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಮುಂದೆ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಾಗನು ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಸ್ನೇಹಿತರೆ, ಸೊ ಇದನ್ನ ಫಸ್ಟ್ ಟಾಪಿಕ್ ನ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ನ ಫಸ್ಟ್ ಟಾಪಿಕ್ ನ ಸ್ವಲ್ಪ ಭಾಗವನ್ನ ನೋಡಿದ್ವಿ. ಸೊ ಮುಂದಿನ ಕ್ಲಾಸ್ ನಲ್ಲಿ ಇದರ ಉಳಿದ ಭಾಗವನ್ನ ನೋಡೋಣ ಸ್ನೇಹಿತರೆ. ಸೊ ಟಿಲ್ ದೆನ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.